ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಆಯೋಗ ರಚನೆ ಆಗಿದೆ, ತಮ್ಮ ಮನವಿಗಳನ್ನು ಕೊಡುವಂಥದ್ದು, ತಮ್ಮ ಅಂಕಿಅಂಶಗಳನ್ನು ಕೊಡುವಂಥದ್ದು ನಡೀತಾ ಇದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಭೇಟಿಯಾಗಿ ನಿಮ್ಮ ನಿಯೋಗ ಏನಾದರೂ ಮಾತಾಡಿತ್ತಾ? ಈಗಾಗಲೇ ನಮ್ಮ ನಿಯೋಗ ಮುಖ್ಯಮಂತ್ರಿಯವರು ಕೂಡ ಭೇಟಿ ಮಾಡಿದ್ವಿ, ನಮ್ಮ ಮೆಮೊರಂಡಮ್ ಕೊಟ್ಟಿದ್ದೀವಿ. ತಮ್ಮ ಭೇಟಿಗೆ ಅವಕಾಶಗಳನ್ನು ಕೊಡಿ, ತಾವು ತಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಸುಮಾರು 1.5 ತಿಂಗಳು 2 ತಿಂಗಳಾಗಿದೆ. ಇಲ್ಲಿನವರೆಗೂ ಕೂಡ ಅವರು ನಮ್ಮ ಮನವಿಯನ್ನು ಆಲಿಸಿಲ್ಲ. ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡ್ತಾ ಇದ್ದಾರೆ ಅಂತಂದರೆ ಓಹೋ ಬಹುಶಃ ನಮ್ಮ ಮೀಸಲಾತಿಯ ಬೊಗಸೆಯನ್ನು ಖಾಲಿ ಮಾಡ್ತಾರೆ. ಜನಗಳಲ್ಲಿ ಆತಂಕದ ಭಾವನೆ ಸೃಷ್ಟಿಯಾಗಿದೆ. ವಿಳಂಬ ನೀತಿ ಅನುಸರಿಸ್ತಾ ಇರೋದ್ರಿಂದನೇ ಈ ಒಂದು ಸಮಸ್ಯೆ ಎದುರಾಗಿರೋದು. ವೀಕ್ಷಕರೇ ನಮಸ್ಕಾರ. ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ತೀವ್ರತೆಯನ್ನು ಪಡೀತಾ ಇದೆ. ಸರ್ಕಾರ ಒಳ ಮೀಸಲಾತಿ ಜಾರಿಯಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಿರುವುದನ್ನು ಖಂಡಿಸಿ ಈಗಾಗಲೇ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟ ನಡೀತಾ ಇದೆ. ಮಾರ್ಚ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಹೋರಾಟ ಆಯೋಜನೆಯಾಗಿದೆ. ಈ ಹೋರಾಟದ ರೂಪುರೇಷೆಗಳ ಕುರಿತು ಮಾತಾಡಲು ಈಗ ಕರ್ನಾಟಕ ಮಾದಿಗ ಸಮುದಾಯಗಳ ಒಳ ಮೀಸಲಾತಿಗಾಗಿ 16 ವರ್ಷಗಳಿಂದ ಹೋರಾಟ ಮಾಡ್ತಿರುವಂತಹ MRHSನಲ್ಲಿ ಇದ್ದಂತಹ ಮತ್ತು MRHSನ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾಗಿದ್ದಂತಹ ಕೇಶವಮೂರ್ತಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತು ಮಾರ್ಚ್ 19ರ ಹೋರಾಟದಲ್ಲಿ ಸಕ್ರಿಯರಾಗಿರುವಂತಹ ಕರ್ನಾಟಕ ಬಹುಜನ ಚಳುವಳಿಯ ರಾಜ್ಯಾಧ್ಯಕ್ಷರಾದಂತಹ ಕನಕೇನಹಳ್ಳಿ ಕೃಷ್ಣಪ್ಪನವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ನಾವು ಒಳ ಮೀಸಲಾತಿ ಹೋರಾಟದ ಬಹಳ ಹೋರಾಟಗಳನ್ನು ನೋಡಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಒಕ್ಕೂಟಗಳು, ಬೇರೆ ಬೇರೆ ಸಂಘಟನೆಗಳು ಬಂದೋಗಿದ್ದಾವೆ. ಈಗ ವಿಶೇಷ ಅನ್ನಿಸ್ತಾ ಇರೋದು ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಅಂತ ರೂಪಿಸ್ಕೊಂಡಿದ್ದೀರಾ ಕೇಶವಮೂರ್ತಿ ಸರ್. ಈಗಾಗಲೇ ಬಂದಿರುವಂತಹ ಒಕ್ಕೂಟಗಳಿಗಿಂತ ಈ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಏನು ವಿಶೇಷ ಮತ್ತು ಯಾಕಾಗಿ ಇದನ್ನು ರೂಪಿಸ್ಕೊಂಡಿದ್ದೀರಿ? ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಇದು ರಚನೆ ಆಗೋದಕ್ಕೆ ಮಾದಿಗ ಸಮುದಾಯದ ಒಳ ಮೀಸಲಾತಿಯ ಚಳವಳಿಯ ಅವಲೋಕನವನ್ನು ಮಾಡಿದಾಗ ಅದರ ಅನುಭವದ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಒಂದು ಒಕ್ಕೂಟ ಇದು. 2012ರಲ್ಲಿ ನ್ಯಾಯಮೂರ್ತಿ ಸದಾಶಿವ ಅವರು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಾಗ ಆ ಕೂಡಲೇ ನಾವು 6 ತಿಂಗಳಲ್ಲೇ ಮತ್ತೆ ಒಂದು ಒಕ್ಕೂಟವನ್ನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಅನುಷ್ಠಾನ ಸಮಿತಿ ಅಂತ ಮಾಡಿಕೊಂಡು ಅದರಲ್ಲಿ ಎಲ್ಲ, ಯಾಕೆಂದರೆ ಚೆದರಿ ಹೋಗಿರ್ತಕ್ಕಂಥ ಶಕ್ತಿಗಳೆಲ್ಲ ಒಟ್ಟಾಗಿ ಸೇರಿಕೊಂಡು, ಚೆದರಿ ಹೋಗಿರ್ತಕ್ಕಂಥ ಸಂಘಟನೆಗಳು ಮತ್ತು ಮನಸ್ಸುಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಸ್ಕೊಂಡು ನಾವು ಬೃಹತ್ ಶಕ್ತಿಯಾಗಿ ನಾವು ಒಗ್ಗಟ್ಟನ್ನು ಕಾಪಾಡ್ಕೋಬೇಕು, ಸಮುದಾಯದ ನಾನ್ ಪೊಲಿಟಿಕಲ್ ಫ್ರೇಮ್ವರ್ಕಲ್ಲಿ ಒಂದು ಒಗ್ಗಟ್ಟನ್ನು ಬರಬೇಕಂತ ಅಂದ್ಬಿಟ್ಟು ಅಲ್ಲಿ ಒಂದು ಹೋರಾಟವನ್ನು ರೂಪಿಸ್ತೀವಿ 2012ರಲ್ಲಿ. ಆವಾಗ 2012 ಡಿಸೆಂಬರ್ 11ರಲ್ಲಿ ಲಾಠಿ ಚಾರ್ಜ್ ಆಗುತ್ತೆ. ಸುವರ್ಣಸೌಧ ಮುತ್ತಿಗೆ ಮಾಡಬೇಕಾದ್ರೆ ನಾವು ಆ ಲಾಠಿ ಚಾರ್ಜಲ್ಲಿ ಭಾಳಷ್ಟು ಜನ ಅಂದರೆ ಹಿಂಸೆಯ ಸ್ವರೂಪ ಪಡ್ಕೊಳ್ಳುತ್ತೆ. ಇದುವರೆಗೂ ಯಾರು ಅಲ್ಲಿಂದ ಪೊಲೀಸು ಸಿಬ್ಬಂದಿ ಇದ್ದಂಥ SP ಸಂದೀಪ್ ಪಾಟೀಲ್ ಅವ್ರಿಗೆ ಯಾರು ಕಲ್ಲೊಡೆದ್ರು ಅನ್ನೋದೇ ಗೊತ್ತಿಲ್ಲ ನಮ್ಗೆ ಇಲ್ಲಿವರೆಗೂ. ಇವತ್ತಿನವರೆಗೂ ಅದು ನಿಗೂಢವಾಗಿದೆ. ಆದರೆ ಮಾಸ್ನಲ್ಲಿ ಬಂದು ಯಾರೋ ಕಲ್ಲೊಡೆದ್ರು, ಲಾಠಿ ಚಾರ್ಜ್ ಆಯಿತು. ಆ ಲಾಠಿ ಚಾರ್ಜಲ್ಲಿ ಹೆಣ್ಮಕ್ಳುಗಳು ಗಂಡು ಮಕ್ಳುಗಳು ಎಲ್ಲರೂ ಕೂಡ ಹೊಡೆತಗಳು ತಿಂದರು. ಅದರಲ್ಲಿ ಮಾಗಡಿ ಜಯರಾಮ್ ಅವ್ರಿಗೆ 24 ಸ್ಟಿಚ್ಗಳು ಬಿಟ್ಟು, ಮತ್ತು ಗಂಗಣ್ಣ ಮತ್ತು ಮೈಸೂರು ಕೃಷ್ಣ, ಕಾಕೋಳ್ಳಕ್ಕಪ್ಪ ಅವ್ರಿಗೆ ಲಿಗ್ಮೆಂಟ್ ಹೋಯಿತು, ಮತ್ತು ಯಲ್ಲಪ್ಪ ಕಾಗದಾಳವರ ತೀರ್ಕೊಂಡಿದ್ದಾರೆ ಈಗಾಗಲೇ. ಈ ಹೋರಾಟ ಹಿಂಸಾತ್ಮಕ ಸ್ವರೂಪವನ್ನು ಪಡ್ಕೊಂತು. ಆ ಹಿಂಸೆ ಒಳಗೆ ನಾವೇನು ಮಾಡಿದ್ವಿ, ಹೋರಾಟವನ್ನು ಮಾಡಿ ಹೊರಗಡೆ ಬಂದಾಗ ನಮ್ಮ ವೆಹಿಕಲ್ಸ್ ಎಲ್ಲವೂ ಕೂಡ ಪೊಲೀಸರು ಹೊಡೆದಾಕಿದ್ರು, ಮತ್ತು ಕೇಸ್ಗಳು ಹಾಕಿದ್ರು. ಮತ್ತು ಈ ಹಿಂಸಾತ್ಮಕ ಸ್ವರೂಪದ ಹೋರಾಟಕ್ಕೂ ಕೂಡ ಸರ್ಕಾರದ ಸ್ಪಂದನೆ ಬರಲಿಲ್ಲ. ಯಾಕೆಂತಂದರೆ ಆ ಒಂದು ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಈ ಹೋರಾಟವನ್ನು ಅಂದರೆ ರಾಜಕೀಯ ಅತಂತ್ರ ಸ್ಥಿತಿಯಲ್ಲಿತ್ತು ಸರ್ಕಾರ. ಆದ್ದರಿಂದ ರಾಜಕೀಯ ಪರಿಸ್ಥಿತಿನೇ ಮುಖ್ಯವಾಗಿ ಕಾರಣ ಇಟ್ಕೊಂಡು ವಿವಿಧ ಸಮುದಾಯಗಳ ವೋಟ್ ಬ್ಯಾಂಕು ನಮಗೆ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರೇನು ಮಾಡೋರು, ಈ ಒಳ ಮೀಸಲಾತಿ ಚಳವಳಿಯನ್ನು ನಿರ್ಲಕ್ಷ್ಯ ಮಾಡೋರು. ಅವತ್ತು ನಾವು ಒಂದು ಪಾಠವನ್ನು ಕಲ್ತ್ಕೊಂಡ್ವಿ. ಹಿಂಸಾತ್ಮಕವಾಗಿ ನಾವು ಹೋರಾಟ ಮಾಡ್ಬೋದು, ಆದರೆ ಅದು ಮಾಡಿದ್ರೂ ಕೂಡ ನಮಗೆ ಪ್ರಯೋಜನ ಆಗಲ್ಲ. ಇದು ಸಾಮೂಹಿಕ ಹೋರಾಟ ಆಗಬೇಕು, ಮತ್ತು ಜನಸಾಮಾನ್ಯರು ಪಾಲ್ಗೊಳ್ತಕ್ಕಂಥ ಹೋರಾಟ ಆಗಬೇಕು. ಆಮೇಲೆ ಇಲ್ಲಿವರೆಗೂ 30 ವರ್ಷಗಳ ಕಾಲದಿಂದನೂ ಕೂಡ ಈ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನನ್ನೂ ಬಯಸ್ದೆ, ಹೆಸರೂ ಬೇಡಪ್ಪ, ನನಗೆ ಏನೂ ಬೇಡಪ್ಪ, ನನ್ನ ಜನ ಬಂದರೆ ಸಾಕು, ನಾನು ಜನಕ್ಕೋಸ್ಕರ ವರ್ಗೀಕರಣ ಆದ್ರೆ ಸಾಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಹೋರಾಟದ ಲಾಭವನ್ನು ಮತ್ತು ಕೀರ್ತಿಯನ್ನು ಸಲ್ಲಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಅರ್ಪಣೆ ಮಾಡಿ ಸಾಮೂಹಿಕ ನಾಯಕತ್ವದಲ್ಲಿ ಸಮುದಾಯದ ಎಲ್ಲ ನಾಯಕರುಗಳಿಗೂ ಸಾವಿರಾರು ಜನ ನಾಯಕರುಗಳಿದ್ದಾರೆ.
ಅದರಲ್ಲಿ ಈಗಾಗಲೇ 4-5 ಜನ ಸತ್ತೋಗಿದ್ದಾರೆ. ಅದು ಏನು 2012 ಚಳವಳಿ ಆದಮೇಲೆ ಅದ್ರ ಮೇಲೆ ಸತ್ತೋಗಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಇದು ಸಾಮೂಹಿಕ ನಾಯಕತ್ವದಲ್ಲಿ ಸಾಮೂಹಿಕ ಒಕ್ಕೂಟದ ಮೂಲಕನೇ ಹೋರಾಟ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಈ ಒಂದು ಒಕ್ಕೂಟವನ್ನು ರಚನೆ ಮಾಡ್ಕೊಂಡು. ಫೈನ್ ಸರ್. ಈಗ ನೀವು ಇದು ಸಾಮೂಹಿಕ ಹೋರಾಟ ಅಂತ ಹೇಳಿದ್ರಿ ಸರ್. ಕೃಷ್ಣಪ್ಪ ಸರ್, ನಿಮಗೆ ಹೇಳಿ ಸರ್. ಏನು ಸಾಮೂಹಿಕ ಹೋರಾಟ ಅಂದರೆ ಏನು, ಯಾವ್ಯಾವ ಸಂಘಟನೆಗಳಿದ್ದಾವೆ, ಯಾರ್ಯಾರಿದ್ದಾರೆ ಈ ಒಕ್ಕೂಟದಲ್ಲಿ, ಇದು ಒಕ್ಕೂಟದ ರೂಪುರೇಷೆ ಏನು, ಹೋರಾಟದ ರೂಪುರೇಷೆ ಏನು ಸರ್? ಸರ್, ನಾವು ಈಗಾಗಲೇ ಈಗ ಸಂಬಂಧಪಟ್ಟಂಗೆ ಒಂದಷ್ಟು ಹೋರಾಟಗಳನ್ನು ಹಿಂದೇನೂ ಕೂಡ ಮಾಡಿದ್ವಿ, ಈಗಲೂ ಕೂಡ ಮಾಡ್ತಾಯಿದ್ವಿ. ಈಗ ಪ್ರೆಸೆಂಟ್ಲಿ ನಮ್ಮ ನಾಯಕರು ಏನಿದ್ದಾರೆ ಅಂದರೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಮಾರ್ಸಂದ್ರ ಮುನಿಯಪ್ಪ ಅವರು ಕೂಡ ಈ ಜವಾಬ್ದಾರಿಗಳನ್ನು ತಗೊಂಡಿದ್ದಾರೆ. ಹಾಗೆ ಎನ್ ಮೂರ್ತಿ ಬಣದವರು ಕೂಡ ಇನ್ನು ನಮ್ಮ ಜೊತೆ ಇದ್ದಾರೆ. ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಬಣ ಗುರುಮೂರ್ತಿಯವರು ಅವರು ಕೂಡ ಈ ಸಂಘಟನೆ ಜೊತೆ ಇದ್ದಾರೆ. ಶಿವಮೊಗ್ಗ ಮತ್ತು ಕರ್ನಾಟಕ ಬಹುಜನ ಚಳವಳಿ ಅಂದರೆ ನಮ್ಮದು ಇದರಲ್ಲಿ ಪಾತ್ರ ವಹಿಸಿದೆ. ಮತ್ತು ದಕ್ಕಲಗಿರಿ ಸಂಘ ಮತ್ತು ಸುಡ್ಗಾಡು ಮಾದಿಗ ಸಂಬಂಧಿತ ಮತ್ತು ಏನು ಜಾತಿ ಇದ್ದಾರಲ್ಲ ಮಾದಿಗ ಮತ್ತು ಕೆಳಗಡೆ ಬರೋವಂಥವ್ರು ಅವ್ರನ್ನೂ ಕೂಡ ಜೊತೆಲಿ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಒಂದು ಆಪಾದನೆ ಬರ್ತಾಯಿತ್ತು, ಬರೀ ಮಾದಿಗರು ಮಾತ್ರ ನೀವು ಹೋರಾಟಕ್ಕೆ ಮೀಸಲಾತಿ ಕೇಳ್ತಿದ್ದೀರಿ, ಅದಕ್ಕೆ ಸಂಬಂಧಿಸಿದಂತೆ ಒಳಪಂಗಡಗಳನ್ನ ನೀವು ಕೆಳಗಡೆ ಇರೋರನ್ನ ಸೇರಿಸ್ಕೊಂಡಿಲ್ಲ, ಅವ್ರಿಗೆ ನೀವು ಮೋಸ ಮಾಡ್ದಂಗೆ ಆಗ್ತಾಯಿದೆ ಅಂತೇಳಿ ನೆಪ ಹೊಡ್ತಾಯಿದ್ರು. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಏನು ಅಂದಿಜೋಗರು, ಸುಡ್ಗಾಡು ಸಿದ್ಧ, ಆಮೇಲೆ ದಕ್ಕಲಿಗ ಮತ್ತು ಸಮಗಾರ ಎಲ್ಲರೂ ಕೂಡ ಜೊತೆಲಿ ಇಟ್ಕೊಂಡು ಈ ಹೋರಾಟದ ಒಂದು ಪ್ರತಿರೂಪಗಳನ್ನು ನೇಮಿಸಿ, ಅಂದರೆ ಎಲ್ಲರ ಜೊತೆಲಿ ಹೋರಾಟ ಮಾಡೋಣ ಬನ್ನಿ ಅಂತ ಹೇಳಿ ಹಿಂದೆನೂ ಕೂಡ ಫ್ರೀಡಮ್ ಪಾರ್ಕಲ್ಲಿ 111 ದಿವಸ ಕೂತ್ಕೊಂಡು ಹೋರಾಟ ಮಾಡಿದಾಗ BJP ಸರ್ಕಾರ ಇದ್ದಾಗ ಅವಳು ಕೂಡ ನಮ್ಮ ಜೊತೆ ಇದ್ದರು, ಈಗಲೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರೂ ಕೂಡ ಏನು 19ನೇ ತಾರೀಕು ನಮ್ಮ ಜೊತೆ ಪಾಲ್ಗೊಂಡು ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಓಕೆ ಸರ್. ಈಗ ಸೈದ್ಧಾಂತಿಕ ನೆಲೆಗಟ್ಟು ಬಗ್ಗೆ ಕೇಳೋದಾದರೆ, ನಮ್ಮ ಒಳ ಮೀಸಲಾತಿ ಹೋರಾಟದ ಒಟ್ಟು ಸೈದ್ಧಾಂತಿಕ ನೆಲೆಗಟ್ಟು ಯಾವ ದಿಕ್ಕಿನಲ್ಲಿರಬೇಕು, ಮತ್ತು ಇದೇ ರೀತಿ ವಿಳಂಬ ನೀತಿಯನ್ನು ಸರ್ಕಾರ ಅನುಸರಿಸ್ತಾ ಹೋದರೆ ನಿಮ್ಮ ಮುಂದಿನ ನಡೆ ಏನಾಗುತ್ತೆ ಸರ್? ಸೈದ್ಧಾಂತಿಕ ನೆಲೆಗಟ್ಟಿನ ವಿಚಾರಕ್ಕೆ ಬಂದಾಗ, ಹಿಂದೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಕಾಲಘಟ್ಟದಲ್ಲಿ ಮತ್ತು ಶಿವಣ್ಣವರು, ಜಯಣ್ಣವರು, ಆಮೇಲೆ ನಮ್ಮ ಗುರೂಜಿಯವರಾದ ಓ ಶ್ರೀಧರನವರು, ಇವರೆಲ್ಲರೂ ಕೂಡ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನು ಕೊಟ್ಟರು ದಲಿತ ಚಳವಳಿಗೆ. ಆ ದಲಿತ ಚಳವಳಿಯ ಸ್ವರೂಪನೇ ಮುಖವಾಡನೇ ಒಳ ಮೀಸಲಾತಿ ಚಳವಳಿ ಆಗಿತ್ತು. ಅದರಿಂದ ನಾವು ಇದು ಸಾಮೂಹಿಕ ಹೋರಾಟ ಆಗಬೇಕು. ಅವರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಭಾಳ ಸ್ಪಷ್ಟವಾಗಿ ಒಬ್ಬರ ಸಮಾಜವಾದಿ ಚಿಂತಕರಾಗಿ ಹೇಳೋರು, ಜನಸಾಮಾನ್ಯರನ್ನು ಸಾಮಾಜಿಕ ಸಮಸ್ಯೆಗಳಿಗೆ ನಾವು ಒಗ್ಗೂಡಿಸಿ ಅವ್ರನ್ನ ಸಂಘಟಿಸಿ ಚಳವಳಿಯಲ್ಲಿ ತೊಡಗಿಸಿ ಒಂದು ಸೋಷಿಯಲ್ ಮೂಮೆಂಟ್, ಸಾಮಾಜಿಕ ಚಳವಳಿಯನ್ನು ರೂಪಿಸಿದಾಗ ಮಾತ್ರನೇ ಅದು ನಿಜವಾದ ದಲಿತ ಚಳವಳಿಯ ಅರ್ಥವನ್ನು ಪಡ್ಕೊಳ್ತದೆ ಅಂತ. ಆದ್ದರಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಕಾನ್ಶಿರಾಮ್ ಅವರ, ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ, ಮತ್ತು ಸಾವು ಮಹಾರಾಜ್ ಅವರ, ಹೀಗೆ ಜಗಜೀವನ್ ರಾಮ್ ಅವರ ಎಲ್ಲರ ಒಂದು ಆದರ್ಶಗಳ ಆಧಾರದ ಮೇಲೇ ಅವರ ತತ್ವ ಮತ್ತು ಸಿದ್ಧಾಂತಗಳ ಬರೀ ಅವ್ರನ್ನ ಭಾಷಣದಲ್ಲಿ ಹೇಳೋದಲ್ಲ, ಭಾಷಣಗಳಲ್ಲಿ ಅವ್ರ ಬಗ್ಗೆ ಮಾತಾಡೋದಲ್ಲ, ಅವರ ನಿಜವಾದ ತತ್ವಗಳೇನು, ಯಾವ ದೃಷ್ಟಿಕೋನದಲ್ಲಿ ನೋಡಿದ್ರು ಈ ಸಮಾಜನ ಅಂತಂದ್ಬಿಟ್ಟು ಅದೇ ಆ ತತ್ವಗಳ ಆಧಾರದ ಮೇಲೆ ಈ ಸೈದ್ಧಾಂತಿಕ ಚಳವಳಿ ನಡಿಬೇಕು, ಅದೇ ನಿಟ್ಟಿನಲ್ಲಿ ನಡೆಸಬೇಕು ಅನ್ನೋದು ಕೂಡ ನಮ್ಮ ಒಂದು ಆಶಯ. ಅದಕ್ಕೆ ನಾವೆಲ್ಲರೂ ಕೂಡ ಈ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ಒಕ್ಕೂಟವನ್ನು ಮಾಡ್ಕೊಂಡಿದ್ದು. ಫೈನ್ ಸರ್. ಈಗ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಆಯೋಗ ರಚನೆ ಆಗಿದೆ. ಆಯೋಗನ ಭೇಟಿಯಾಗಿ ತಮ್ಮ ಮನವಿಗಳನ್ನು ಕೊಡುವಂಥದ್ದು, ತಮ್ಮ ಅಂಕಿಅಂಶಗಳನ್ನು ಕೊಡುವಂಥದ್ದು ನಡೀತಾ ಇದೆ. ನಿಮ್ಮ ನಿಯೋಗ ಏನಾದರೂ ಹೋಗಿತ್ತಾ? ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಭೇಟಿಯಾಗಿ ನಿಮ್ಮ ನಿಯೋಗ ಏನಾದರೂ ಮಾತಾಡಿತ್ತಾ? ಏನಾಗಿದೆ ಚರ್ಚೆ? ಇಲ್ಲ, ಖಂಡಿತವಾಗೂ ಕೂಡ ಏನು ಈ ಒಕ್ಕೂಟದಿಂದ ಎಲ್ಲ ಪ್ರತಿಯೊಬ್ಬರು ಕೂಡ ಅವ್ರನ್ನ ನಾಗಮೋಹನ್ ದಾಸ್ ಅವರವ್ರನ್ನ ಮತ್ತೆ ಅವ್ರನ್ನ ಭೇಟಿಯಾಗಿ ಮತ್ತೆ ನಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಈಗ ಅವ್ರು ಏನು ಹೇಳೋದೇನೆಂದರೆ, ನಮಗೆ ಇಲ್ಲಿನವರೂ ಕೂಡ ಡೆಮೋ ಸಿಗ್ತಾಯಿಲ್ಲ, ಅಂದರೆ ಅಂಕಿಅಂಶಗಳು ಸಿಗ್ತಾಯಿಲ್ಲ, ಯಾವ ಇಲಾಖೆಯಲ್ಲೂ ಅಂಕಿಅಂಶಗಳು ಸಿಗ್ತಾಯಿಲ್ಲ. ಈಗ ಏನಾಗ್ತದೆ, ಹಿಂದೆ ಅವನೂರು ವರದಿ ಇತ್ತು, ಅವನೂರು ವರದಿನಾದರೂ ನಮ್ಗೆ ಕೊಡಬೇಕಾಗ್ತದೆ ಒಂದು. ಆಮೇಲೆ ಎರಡನೇದು ಬಂದರೆ, ಈಗ ನ್ಯಾಯಮೂರ್ತಿ ಸದಾಶಿವ ಆಯೋಗ ಅವರು ಕೂಡ ಈಗ ಸರ್ಕಾರ ಒಂದು ರಿಜೆಕ್ಟ್ ಮಾಡಿಲ್ಲ, ಒಂದು ಕೂಡ ಇದನ್ನು ಅನುಷ್ಠಾನಕ್ಕೂ ತಂದಿಲ್ಲ, ಅಂದರೆ ಸರ್ಕಾರ ಅಂಗೀಕರಿಸಿಲ್ಲ. ಆ ಸರ್ಕಾರ ಅಂಗೀಕರಿಸಲಿ ಮತ್ತು ಅದನ್ನು ತಿರಸ್ಕರಿಸಲಿ, ಬಟ್ ಅದನ್ನು ನಮಗೆ ಪಬ್ಲಿಕ್ ಡೆಮೋ ಅಂದರೆ ಪಬ್ಲಿಕ್ ಬಿಟ್ಟರೆ ಅಲ್ಲಿರೋಂಥ ಅಂಶಗಳನ್ನು ಏನೇನಿದ್ದಾವೆ, ಯಾವ್ಯಾವ ಇಲಾಖೆಗಳಲ್ಲಿ ಏನೇನಿದೆ, ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಜನಾಂಗದ ಎಷ್ಟೆಷ್ಟಿದ್ದಾರೆ ಅನ್ನೋದು ಮತ್ತು ಸೌಲಭ್ಯಗಳನ್ನು ಪಡ್ಕೊಂಡಿರೋದು ನಿಖರವಾಗಿ ಅದ್ರಾಗಿದೆ. ಅದನ್ನು ನಮಗೆ ಪಬ್ಲಿಕ್ ಡೆಮೋ ಆಗಿಬಿಟ್ರೆ ಅನುಕೂಲ ಆಯ್ತದೆ. ತಾವು
ಈಗಾಗಲೇ ನೀವು ಒತ್ತಡ ಏರಿ ಸರ್ಕಾರಕ್ಕೆ ಅಂತ ಹೇಳಿ ನಾವು ಅವರು ಕೂಡ ನಮಗೆ ಸಲಹೆ ಕೊಟ್ಟಿದ್ದಾರೆ, ಮತ್ತು ನಾವು ಒಂದಷ್ಟು ನಮ್ಮ ಹತ್ರ ಇದ್ದ ಒಂದಷ್ಟು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟು ಈ ಥರ ಇದೆ ಸರ್ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆದರೆ ನಮ್ಮ ಇಂಟೆನ್ಷನ್ ಏನಂದರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಈಗ ಮುಖ್ಯಮಂತ್ರಿಯವರು ಕೂಡ ಭೇಟಿ ಮಾಡಿದ್ವಿ, ನಮ್ಮ ಮೆಮೊರಂಡಮ್ ಕೊಟ್ಟಿದ್ದೀವಿ. ತಮ್ಮ ಭೇಟಿಗೆ ಅವಕಾಶಗಳನ್ನು ಕೊಡಿ, ತಾವು ತಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಸುಮಾರು 1.5 ತಿಂಗಳು 2 ತಿಂಗಳಾಗಿದೆ. ಇಲ್ಲಿನವರೆಗೂ ಕೂಡ ಅವರು ನಮ್ಮ ಮನವಿಯನ್ನು ಆಲಿಸಿಲ್ಲ, ಮತ್ತು ನಮಗೆ ಅವರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ. ಒಟ್ಟೆ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ. ಖಂಡಿತ. ಮತ್ತು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಖಂಡಿತ. ಇದನ್ನ ಆಯೋಗ ರಚನೆ ಆಯಿತು, ಅದರ ಕೊಟ್ಟಂತ ಕಾಲಾವಧಿ ಮುಗೀತು, ಹೌದು. ಎಲ್ಲ ಆದಮೇಲೂ ಕೂಡ ಈಗ ಹೋರಾಟ ಶುರುವಾಗಿದೆ. ಇಷ್ಟು ಒತ್ತಡಗಳು ಬಂದರೂ ಕೂಡ ಮಾಡಲಿಲ್ಲ ಅಂತಂದರೆ, ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂತಂದರೆ ಮುಂದೆ ನಡೆ ಏನಾಗಿರುತ್ತೆ ನಿಮ್ಮದು? ಒಳ ಮೀಸಲಾತಿ ಚಳವಳಿಯನ್ನು ರಾಜಕೀಯ ಪಕ್ಷಗಳು ಜೀವಂತವಾಗಿರಿಸಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲೇ ಆಲೋಚನೆ ಮಾಡ್ತಾಯಿದ್ದಾರೆ. ನಮ್ಮ ಚಳವಳಿಯ ಅವಲೋಕನ ಮಾಡಿದ್ರೆ BJP ಸರ್ಕಾರದಂಥವ್ರು ಇರ್ಬೋದು, ಕಾಂಗ್ರೆಸ್ ಅವರು ಕೂಡ ಅಷ್ಟೇ, JDS ಅವರು ಕೂಡ ಅಷ್ಟೇ, ಮ್ಯಾನಿಫೆಸ್ಟೋಗಳಲ್ಲಿ ಅದನ್ನು ಹಾಕ್ಕೊಂಡ್ರು, ಆದರೆ ಯಾರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ. ಆಮೇಲೆ ಈ ಚಳವಳಿಯನ್ನು ಕೆಲವು ಈಗ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದ್ದಾವೆ ಚಳವಳಿಗಳು ಅಂತಂದರೆ, ನಮ್ಮ ಸಮುದಾಯದಲ್ಲಿ ಕ್ರೌರ್ಯದ ಮನೋಭಾವವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಈಗ ಒಬ್ಬರು ಸಾಯ್ತಾಯಿದ್ರೆ ಯಾರು ಸತ್ತುಬಿಟ್ಟು ಈ ಚಳವಳಿಗೆ ನ್ಯಾಯವನ್ನು ತಂದುಕೊಡ್ಬೇಕು, ಯಾರೋ ಸಾಯೋದ್ರ ಮೂಲಕನೇ ಇದು ಈ ಚಳವಳಿಗೆ ಒಂದು ಅರ್ಥ ಬರ್ತದೆ, ಅದು ಸುಳ್ಳು, ಅದು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ. ನಾವು ಅಹಿಂಸಾ ಮಾರ್ಗದಲ್ಲಿ ನಡಿಬೇಕಾಗಿದೆ. ಪ್ರೊಫೆಸರ್ ಒಂದು ವೇಳೆ ಸರ್ಕಾರ ಇದೇ ರೀತಿ ವಿಳಂಬ ನೀತಿ ಅನುಸರಿಸಿದ್ರೆ ಏನು ಮಾಡ್ತೀರಾ? ವಿಳಂಬ ನೀತಿ ಅನುಸರಣೆ ಮಾಡ್ತಾ ಇರೋದ್ರಿಂದನೇ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಯಾಕೆಂದರೆ ಮನುವಾದಿ ಮನಸ್ಸುಗಳು ಏನು ಮಾಡ್ತಾವಂದರೆ ಈ ಚಳವಳಿಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಎಲ್ಲ ಚಳವಳಿಗಳೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ. ಪಾಪ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ, ಅವ್ರಿಗೆ ನಮ್ಮ ಅಭಿನಂದನೆಗಳು ಎಲ್ಲರಿಗೂ ಕೂಡ. ಆದರೆ ಚಳವಳಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಉಪಯೋಗಿಸ್ತಾ ಇದ್ದಾರೆ. ವಿಳಂಬ ನೀತಿ ಅನುಸರಿಸ್ತಾ ಇರೋದ್ರಿಂದಲೇ ಈ ಒಂದು ಸಮಸ್ಯೆ ಎದುರಾಗಿರೋದು. ಅದಕ್ಕೆ ಇಂಟ್ರಿಮ್ ಆಗಿ ಇಮ್ಮಿಡಿಯೇಟಾಗಿ ಸರ್ಕಾರ ಒಂದು ಸೆನ್ಸಸ್ ಡೇಟನ್ನು ಘೋಷಣೆ ಮಾಡಬೇಕು. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತ ಏನು ಅವರು ಹೇಳ್ತಾ ಇದ್ದಾರೋ, ಈ ಒಂದು ಸಮಸ್ಯೆನ ಕೇವಲ 13 ಜಿಲ್ಲೆಗಳ ಸಮಸ್ಯೆ ಇದು, ಅದನ್ನು ಒಂದು ವಾರದಲ್ಲೇ ಬಗೆಹರಿಸ್ಬೋದು. ಅದಕ್ಕೆ ಕೂಡಲೇ ಸೆನ್ಸಸ್ ಡೇಟನ್ನು ಘೋಷಣೆ ಮಾಡಬೇಕು ಮತ್ತು ಬಜೆಟನ್ನು ರಿಲೀಸ್ ಮಾಡಬೇಕು, ಒಂದು ತುರ್ತಾಗಿ ಅಂತಂದರೆ. ಆಮೇಲೆ ಎರಡನೇದು ಇಲ್ಲ ಅಂತಂದರೆ ಇಂಟ್ರಿಮ್ ರಿಲೀಫ್ ಆಧಾರದ ಮೇಲೆ, ಮಧ್ಯಂತರ ಆಧಾರದ ಮೇಲೆ ಆಯಾ ಸಮುದಾಯಗಳಿಗೆ ಕಡಿಮೆ ಪರ್ಸೆಂಟಿನ ಮೀಸಲಾತಿಯನ್ನು ನಿಗದಿಪಡಿಸಿ ಸೆನ್ಸಸ್ ಆದ ನಂತರ ನಿಖರವಾಗಿ ಅಂಕಿಅಂಶಗಳ ಸಮೇತ ಬೇಕಾದ ನಿರ್ದಿಷ್ಟವಾದ ಮೀಸಲಾತಿಯನ್ನು ನಿಗದಿಪಡಿಸಬಹುದು. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಸರ್ ಏನೋ ಹೇಳಕೊಡ್ತಿದ್ರಿ ನೀವು ಕೂಡ. ಸರ್, ಒಂದು ನಮ್ಮ ಇಂಟೆನ್ಷನ್ನು ಈ ತಾಳ್ಮೆಯಿಂದ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಆದರೆ ಆಳುವ ವರ್ಗಗಳು ಏನು ಆಳುವ ವರ್ಗ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಇಲ್ಲಿನವರು ಕೂಡ ನಮ್ಮ ಹೋರಾಟಕ್ಕೆ ಸ್ಪಂದಿಸಿಲ್ಲ. ಆದರೆ ಒಂದು ಯಾವುದೇ ಸರ್ಕಾರ ಬರ್ತದೆ, ಒಂದು ಆಯೋಗ ರಚನೆ ಮಾಡ್ತದೆ, ಅದನ್ನು ಹಾಗೆಯೇ ಆಯೋಗಕ್ಕೆ ಸರಿಯಾದಂಥ ಸ್ಟಾಟಿಸ್ಟಿಕ್ಸ್ ಕೊಡಲ್ಲ, ಅಂದರೆ ವರದಿಗಳನ್ನು ಕೊಡಲ್ಲ. ಅವಾಗ ಏನು ಮಾಡ್ತೇವೆ, ವಿಳಂಬ ಮಾಡ್ತಾರೆ. ಆ ವಿಳಂಬ ಮಾಡಿರೂ ಕೂಡ 10-15 ವರ್ಷಗಳು ಕೂಡ ವರದಿ ಮಾಡ್ತವೆ. ವರದಿ ಮಾಡಿ ಎಲ್ಲೋ ಕೂಡ ಅದನ್ನು ಅಂಗೀಕರಿಸಲ್ಲ. ಆದರೆ ನಮ್ಮ ಉದ್ದೇಶ ಇಷ್ಟೇ, ನಾವು ಶಾಂತಿ ಪ್ರಿಯರು. ಮುಂದಿನ ದಿನಗಳಲ್ಲಿ ನಾವು ಕೂಡ ರಾಜಕಾರಣ ಮಾಡೋಕ್ಕೆ ಬರ್ತದೆ. ನಮ್ಮ ಓಟನ್ನು, ನಮ್ಮ ಜನಾಂಗದ ಓಟನ್ನು ಮತ ಪರಿವರ್ತನೆಯಾಗಿ ಮಾಡಿ ರಾಜಕಾರಣ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಆಳುವ ವರ್ಗವನ್ನು ಮತ್ತೆ ಸೋಲಿಸ್ತೀವಿ. ಸರ್, ನಿಮ್ಮ ಮಾತಾಡ್ಬೇಕಾದ್ರೆ ನೆನಪಾಯಿತು, ನೀವು ಎಲ್ಲೋ ಒಂದು ಕಡೆಗೆ ಆತಂಕಿತರಾಗಿದ್ದೀರಾ, ಸಮುದಾಯ ಭಾವುಕವಾಗಿ ವರ್ತಿಸೋ ಸಾಧ್ಯತೆ ಇದೆ ಅಂತೇಳಿ. ಮತ್ತು ಇನ್ನೊಂದು ಆಂಧ್ರ ಪ್ರದೇಶದಲ್ಲಿ ನಡೆದ ಸಂದರ್ಭದಲ್ಲಿ, ಒಳ ಮೀಸಲಾತಿ ಹೋರಾಟ ಸುದೀರ್ಘವಾಗಿ ನಡೆದ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವುಗಳಾಗಿದ್ದನ್ನು ನಾವು ಕಂಡಿದ್ದೀವಿ. ಕರ್ನಾಟಕದ ಅನುಭವದಲ್ಲಿ ಹೇಳೋದಾದ್ರೆ ನೀವು ಏನು ಹೇಳ್ತೀರಿ? ಅಲ್ಲಿ ಆಂಧ್ರ ಪ್ರದೇಶದಲ್ಲಿ P. ಸುರೇಂದ್ರ ಮಾದಿಗ ಮತ್ತು K. ಭಾರತಿ ಇವರು 2012 ಮತ್ತು 2009ರಲ್ಲಿ ನಡೆದಂಥ ಚಳವಳಿಯಲ್ಲಿ ಅವರು ಗಾಂಧಿ ಭವನದ ಹತ್ರ ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಬೆಂಕಿ ಇಟ್ಟಾಗ ಆತ ಸತ್ತೇ ಹೋಗ್ಬಿಟ್ಟ. ಪಾಪ ಅವ್ರು ಸತ್ತೋದ್ರು. ಆದರೆ ಇದು ಸಂವಿಧಾನಿಕ ಸಮಸ್ಯೆ, ಸಂವಿಧಾನದ ಚೌಕಟ್ಟಿನಲ್ಲಿ ಅಂಕಿಅಂಶಗಳ ಸಮೇತ ತಗೊಂಡು ಮಾಡಬೇಕಾದಂಥ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ನಿರ್ದಿಷ್ಟವಾದ ಕಾಲಗತಿಯನ್ನು ತೊಡ್ಕೊಳ್ಳುತ್ತೆ. ನಾವು ಹೇಳಿದೆ ಈ ಒಂದು ಹೋರಾಟದಲ್ಲಿ ಸುಮಾರು ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಸುಮಾರು ಒಂದು 15 ಜನ ಸತ್ತಿದ್ದಾರೆ.
ಇಲ್ಲಿವರೆಗೂ. ಹುಬ್ಬಳ್ಳಿ ಧಾರವಾಡಲ್ಲಿ ಸುಮಾರು 7 ಜನ ಸತ್ತರು. ಮತ್ತು ಈಗ ನಮ್ಮ 2012 ಸುವರ್ಣಸೌಧ ಇದರಲ್ಲೂ ಕೂಡ ಡ್ಯಾಮೇಜ್ ಆಗದಂಥವ್ರು ಆ ಡ್ಯಾಮೇಜನ್ನು ನೋವನ್ನು ಅನುಭವಿಸ್ಕೊಂಡೇ ಎಷ್ಟೋ ಜನ ಸತ್ತೋಗಿದ್ದಾರೆ. 4-5 ಜನ ಹೋರಾಟದ ಕನಸು ಕಾಣ್ತಾರೆ ಸತ್ತೋಗಿರೋರು ಅಂತ ಹೇಳ್ತಾ ಇದ್ದಾರೆ. ಹೋರಾಟದ ಮೂಲಕನೇ ಸತ್ತೋಗಿದ್ದಾರೆ ಅವರು. ಒಳ ಮೀಸಲಾತಿ ರಾಜಕೀಯವಾಗೇ ನಾವು ಉತ್ತರವನ್ನು ಕೊಡಬೇಕು, ಅದ್ರ ಮೂಲಕ ಮಾತ್ರ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯ. ಸರ್, ಕಾರ್ಯಕ್ರಮದ ಅಜೆಂಡಾ ಏನು ಇಟ್ಕೊಂಡಿದ್ದೀರಾ ಸರ್? ನಮ್ಮ ಹೋರಾಟದ್ದು ನಮ್ಮ ಕಾರ್ಯಕ್ರಮ ಕನಿಷ್ಠ ಒಂದಷ್ಟು ಅಜೆಂಡಗಳು ಇಟ್ಕೊಂಡಿದ್ದೀವಿ. ಹೆಂಗೆ ಅಂದರೆ, ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿದೆ, ಆಯಾ ರಾಜ್ಯಗಳಿಗೆ ಅಧಿಕಾರಗಳಿದ್ದಾವೆ, ಆಯಾ ರಾಜ್ಯಗಳನ್ನೇ ಒಳ ಮೀಸಲಾತಿಯನ್ನು ವಿಂಗಡಣೆ ಮಾಡಿ ಕೊಡ್ಬೋದು ಅನ್ನೋದನ್ನು ಹೇಳಿದ್ದಾರೆ. ಬಟ್ ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಅದೊಂದಷ್ಟು ಅಜೆಂಡಗಳನ್ನು ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ನೆಕ್ಸ್ಟ್ ಏಳನೇದು, ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯನ್ನು ಪಬ್ಲಿಕ್ ಬಿಡಬೇಕು. ಯಾಕೆಂದರೆ ನಾನು ಆವಾಗಲೇ ಹೇಳಿದೆ ಸರ್, ಇದು ಪಬ್ಲಿಕ್ ಡೆಮೋ ಬಿಟ್ಟರೆ ಸಾರ್ವಜನಿಕವಾಗಿ ಮತ್ತು ಒಂದಷ್ಟು ಅನುಕೂಲ ಆಗ್ತದೆ, ಮತ್ತು ಯಾರು ನಾಗಮೋಹನ್ ದಾಸ್ ವರದಿಯೂ ಕೂಡ ಅಂಕಿಅಂಶಗಳು ಸಿಗ್ತವೆ. ಹಾಗಾಗಿ ಪಬ್ಲಿಕ್ ಡೆಮೋಗಳನ್ನು ಆಗಿಬಿಡಬೇಕು ಅನ್ನೋದು ನಮ್ಮ ಇಂಟೆನ್ಷನು. ಮತ್ತು ಸಚಿವ ಸಂಪುಟ ನಿರ್ಣಯದವರಿಗೆ ಏನು ಬ್ಯಾಕ್ಲಾಗ್ ಹುದ್ದೆಗಳನ್ನು ಅವು ಇಲ್ಲಿನವರು ಕೂಡ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿರೋ ಪ್ರಕಾರ ಅದನ್ನು ಹಾಗೆ ಫೆಂಡಿಂಗ್ ಏನು 37,000 ಬ್ಯಾಕ್ಲಾಗ್ ಹುದ್ದೆಗಳನ್ನು ಫೆಂಡಿಂಗ್ ಇಡಬೇಕಾಗ್ತದೆ. ಮತ್ತು ವರದಿ ತರಿಸ್ಕೊಂಡು ಮೀಸಲಾತಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ಆ ನಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿದರೆ ನಮಗೂ ಕೂಡ ನ್ಯಾಯ ಸಿಗ್ತದೆ ಅನ್ನೋದು ನಮ್ಮ ಇಂಟೆನ್ಷನ್ನು. ಮತ್ತು ನಿಖರವಾಗಿ ಅಲೆಮಾರಿಗಳು ಈಗ ಪ್ರತ್ಯೇಕ ಏನಿದಾವಲ್ಲ ಅವರಿಗೆ 1%ಕ್ಕಿಂತ ಹೆಚ್ಚು ಮೀಸಲಾತಿ ನೀಡಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇದೆ. ಯಾಕೆಂದರೆ ಅವ್ರಿಗೆ ಇಲ್ಲಿನವರು ಕೂಡ ಕೆಲವರಿಗೆ ರೇಷನ್ ಕಾರ್ಡೇ ಇಲ್ಲ, ಕೆಲವರು ನೆಲೆಗಟ್ಟೆ ಅವ್ರಿಗೆ ಮನೆ ಇಲ್ಲ, ಅಲಿತಾ ಇದ್ದಾರೆ. ಅವ್ರ ಸ್ಥಿತಿಗತಿಗಳು ಹೇಳೋಕ್ಕಾಗ್ದಂಥ ಪರಿಸ್ಥಿತಿಗಳಿದ್ದಾವೆ ಸರ್. ಹಾಗಾಗಿ ನಾವು ಕೂಡ ಮನುಷ್ಯರು ಬದುಕಬೇಕು ಅನ್ನೋದನ್ನು ಅವ್ರಿಗೆ ಆಸೆಗಳನ್ನು ಬರಬೇಕಾಗ್ತದೆ. ಆ ಕಾರಣಕ್ಕೋಸ್ಕರನೇ ಒಂದು ಅಭಿವೃದ್ಧಿ ನಿಗಮ ಮಂಡಳಿ ಅವ್ರಿಗೇ ಪ್ರತ್ಯೇಕ ಅವರಿಗೆ ಏನು ಸಿಗ್ತದೋ ಸರ್ಕಾರದಿಂದ ಮಾನಸಿಕವಾಗಿ, ಈಗ ಎಲ್ಲೂ ಮಾದಿಗ ಮತ್ತು ಛಲವಾದಿಗಳಿಗೆ ಬೋವಿ ಲಂಬಾಣಿ ಕೊರತೆ ಎಲ್ಲರೂ ಬದುಕ್ತಾ ಇದ್ದಾರಲ್ಲ, ಅದೇ ಥರನೇ ಅವರು ಬದುಕಬೇಕಾಗ್ತದೆ. ಅದು ನಮ್ಮ ಇಂಟೆನ್ಷನ್ಸು. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SCP ಮತ್ತು TSP ಅನುದಾನವನ್ನು ಜನಸಂಖ್ಯೆವಾರು, ಅಂದರೆ ಈಗ ನಮ್ಮ ಜನಸಂಖ್ಯೆಗೆ ನಾವು ಏನು ಅನುಗುಣವಾಗಿ ಏನು ಹಂಚಿಕೆ ಮಾಡ್ತೀರಿ ಅದನ್ನು ಪ್ರತ್ಯೇಕವಾಗಿ ಮೀಸಲಿಡಬೇಕು. ಇದು ನಮ್ಮ ಉದ್ದೇಶ. ಸರ್, ಕೊನೆಯ ಪ್ರಶ್ನೆ. ಕರ್ನಾಟಕದಲ್ಲಿ ನಾವು ಈ ಹೋರಾಟವನ್ನು ನೋಡ್ತಾ ಇದ್ವಿ, ಮತ್ತೀಗ ಮುಖ್ಯವಾಗಿ ಬಂದಿರುವಂಥದ್ದು ಒಳ ಮೀಸಲಾತಿಗಾಗಿ ನಾವು ಆ ಒಳ ಮೀಸಲಾತಿ ಜಾರಿಯನ್ನು ತರುವವರೆಗೂ ನಾವು ನೇಮಕಾತಿ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಆದರೆ ಬ್ಯಾಕ್ಲಾಗ್ನ ನೇಮಕಾತಿ ತುಂಬುವಂತಹ ಪ್ರಯತ್ನವನ್ನು ಮಾಡಿದರ ಫಲವಾಗಿ ಒಂದು ರೀತಿಯ ದೊಡ್ಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸೊ ನಿಮ್ಮ ಒಕ್ಕೂಟ ಈ ಬೆಳವಣಿಗೆಯನ್ನು ಹೇಗೆ ನೋಡುತ್ತೆ ಸರ್? ಇಲ್ಲ, ಈಗಾಗಲೇ ನಾವು ಸಂಬಂಧಪಟ್ಟಂಗೆ ನಮ್ಮ ಸಚಿವರ ಮೇಲೆ ಒತ್ತಡ ಹೇರಿದ್ದೀವಿ. ಸಚಿವ ಸಂಪುಟದಲ್ಲಿ ಯಾವುದೇ ಕಾರಣಕ್ಕೂ ಈ ವಿಷಯಗಳನ್ನು ಮುನ್ನೆಲೆಗೆ ತರಬಾರ್ದು. ಒಂದು. ಎರಡನೇದಾಗಿ, ಮುಂದಿನ ದಿನಗಳಲ್ಲಿ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬನ್ನಿ, ನಿಮ್ಮನ್ನು ಗೆಲ್ಲಿಸ್ತೀವಿ ನಾವು. ಯಾಕೆ ನಾನು ಈ ಮಾತು ಹೇಳಿದೆ ಅಂದರೆ, ಈಗ ನಮ್ಮ ಕೇಶವಮೂರ್ತಿ ಅವ್ರು ಹೇಳ್ದಂಗೆ ಜನರಲ್ ಕಮ್ಯುನಿಟಿಯವ್ರು ನಮ್ಮ MLAಗಳವ್ರನ್ನ ಯಾಕೆ ನಾವು ಟಾರ್ಗೆಟ್ ಮಾಡ್ತೀವಿ ಅನ್ನೋದಾದರೆ, ಕನಿಷ್ಠ 20,000 to 50,000 ಕೂಡ ಪ್ರತಿ ಕ್ಷೇತ್ರದಲ್ಲೂ ಮಾದಿಗರಿದ್ದಾರೆ, ಮಾದಿಗ ಮತ್ತು ಸಂಬಂಧಿತ ಜಾತಿಯವರು. ಈಗ ಪ್ರತಿಯೊಬ್ಬ MLA ಆಗಿರಬೇಕು, ಮಿನಿಸ್ಟರ್ ಆಗಿರ್ಬೋದು, ಎಲ್ಲೂ ಕೂಡ ಮಾದಿಗರ ಪರವಾಗಿ ಮಾತಾಡ್ತಾನೆ ಇಲ್ಲ. ಮತದ ಏನು ಎಲೆಕ್ಷನ್ ಬಂದಾಗ ಮಾತ್ರ ನಾನು ನಿಮ್ಮ ಪರವಾಗಿರ್ತೀನಿ ಅಂತ ಹೇಳ್ತಾನೆ ಹೊರತು ಯಾವುದೇ ಒಬ್ಬ MLA ಮಾದಿಗರ ಪರ ಎಲ್ಲೂ ಮಾತಾಡಲ್ಲ, ಒಳ ಮೀಸಲಾತಿ ವಿಚಾರ ಪರವಾಗಿ ಮಾತಾಡಲ್ಲ. ಹಾಗಿದ್ದಾಗ ನಾವೇನು ಮುಂದಿನ ದಿನಗಳಲ್ಲಿ ನಾವು ರಾಜಕಾರಣ ಮಾಡ್ತೀವಿ, ರಾಜಕಾರಣ ಮಾಡೋಕ್ಕೆ ಬರುತ್ತೆ. ಯಾಕೆಂದರೆ ಬಹುತೇಕ ಏನು ಈಗ ಸಂಬಂಧಪಟ್ಟಂಗೆ ಏನು ಒಕ್ಕೂಟ ಇದೆಯಲ್ಲ, ಒಂದೊಂದು ಕ್ಯಾಂಡಿಡೇಟ್ ಹಾಕಿರೆ ಗೆಲ್ಲುವನ್ನು ಸೋಲ್ತಾನೆ, ನಮ್ಮ ಓಟನ್ನು ನಾವು ಪಡ್ಕೋತೀವಿ. ಮುಂದಿನ ದಿನಗಳಲ್ಲಿ ನಾವು ರಾಜಕಾರಣ ಮಾಡ್ತೀವಿ. ನಿಮ್ಮ ಕೈಲಿ ಆಗಲ್ವಾ? ಕುರ್ಚಿ ಖಾಲಿ ಮಾಡಿ, ನಾವು ರಾಜಕಾರಣ ಮಾಡ್ತೀವಿ, ಒಳ ಮೀಸಲಾತಿ ವಿಚಾರವನ್ನು ನಾವೇ ಮಾಡ್ಕೊತೀವಿ. ಈ ಇಂಟೆನ್ಷನ್ ಇದೆ ನಮ್ಮ ಏನು ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡೋಕ್ಕೆ ಮುಂದಾಗಿದ್ದರಿಂದನೇ ಈ ಸಮಸ್ಯೆ ಉಲ್ಪಣಗೊಂಡಿರೋದು. ಯಾಕಂತಂದರೆ ಜನಗಳಲ್ಲಿ ಒಂದು ಆತಂಕ ಇದೆ. ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡ್ತಾ ಇದ್ದಾರೆ ಅಂತಂದರೆ, ಓಹೋ ಬಹುಶಃ ನಮ್ಮ ಮೀಸಲಾತಿಯ ಬೊಗಸೆಯನ್ನು ಖಾಲಿ ಮಾಡ್ತಾರೆ, 36,000 ಉದ್ಯೋಗಗಳು ನಷ್ಟ ಆಗ್ಬಿಡ್ತದೆ, ನಿರುದ್ಯೋಗಿಗಳಾಗ್ತೀವಿ, ಎಷ್ಟೋ ತಲೆಮಾರುಗಳು ನಿರುದ್ಯೋಗಿಗಳಾಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಜನಗಳಲ್ಲಿ ಆತಂಕದ ಭಾವನೆ ಸೃಷ್ಟಿಯಾಗಿದೆ. ಆಯಿತಾ? ಅದಕ್ಕೆ ಏನಂತಂದರೆ, ನಿಜವಾಗ್ಲೂ ನೀವು ಒಳ ಮೀಸಲಾತಿ ಮಾಡ್ತಾರಾ ಇವರು? ಎಲ್ಲಿ ನಿಜವಾಗ್ಲೂ ಒಳ ಮೀಸಲಾತಿ ಮಾಡೋದಾದ್ರೆ ಮತ್ತು ಬ್ಯಾಕ್ಲಾಗ್ ಯಾಕೆ ತುಂಬಿಸ್ತಾ ಇದ್ದಾರೆ? ಇವರೇ ಇರಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡವರು ಬೈ ಎಲೆಕ್ಷನ್ ಇರಬೇಕಾದ್ರೆ ಶಿಗ್ಗಾವಿ ಮತ್ತು ಇದರಲ್ಲಿ ಚನ್ನಪಟ್ಟಣ ಮತ್ತು ಇದರಲ್ಲಿ 3 ಕ್ಷೇತ್ರಗಳಲ್ಲಿ ನಡೆದಂಥ ಉಪಚುನಾವಣೆಗಳಲ್ಲಿ ಇವರೇ ತಗೊಂಡವರು ತೀರ್ಮಾನ.
ಒಳ ಮೀಸಲಾತಿ ಜಾರಿ ಮಾಡೋವರೆಗೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ನಾವು ಹೇಳೋದು ಬ್ಯಾಕ್ಲಾಗು ಮತ್ತು ಮೀಸಲಾತಿಯ ಹುದ್ದೆಗಳನ್ನು ನೌಕರರು ಏನು ಮಾಡ್ತಾರೆ ಅದು ಸ್ಟಾಪ್ ಮಾಡಿರಿ, ಕೂಡಲೇ ಸ್ಟಾಪ್ ಮಾಡಿಬಿಟ್ಟು ಒಳ ಮೀಸಲಾತಿ ಪ್ರಕ್ರಿಯೆಗೆ ಚಾಲನೆ ಕೊಡಿ. ಆವಾಗ ಆತಂಕ ಕಡಿಮೆ ಆಗುತ್ತೆ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ಖಂಡಿತವಾಗಲೂ ಸರ್, ನಿಮ್ಮ ಆಗ್ರಹಗಳು ಈಡೇರಲಿ. ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ಈ ಹೋರಾಟ ಯಶಸ್ವಿಯಾಗಲಿ ಅಂತ ನಾವು ಕೂಡ ಬಯಸ್ತೀವಿ. ಮತ್ತು ಎಲ್ಲ ರೀತಿಯ ಒಳ ಮೀಸಲಾತಿ ಹೋರಾಟಕ್ಕೆ ನಮ್ಮ ಬೆಂಬಲ ಇದ್ದೇ ಇದೆ. ಆ ಕೆಲಸವನ್ನು ನಾವು ಮುಂದುವರಿಸ್ತಾ ಹೋಗ್ತೀವಿ. ಇಷ್ಟು ಹೊತ್ತು ನಿಮ್ಮ ಹೋರಾಟದ ರೂಪುರೇಷೆಗಳ ಬಗ್ಗೆ ಕುರಿತು ಮಾತಾಡಿದ್ದಕ್ಕೆ ಮತ್ತು ಒಳ ಮೀಸಲಾತಿ ಹೋರಾಟ ನಡೆಯಬೇಕಾದ ದಿಕ್ಕಿನ ಬಗ್ಗೆ ನಿಮಗಿರುವಂತಹ ಒಂದು ಆಲೋಚನೆ ಅಥವಾ ಸ್ಪಷ್ಟತೆ ಏನಿದೆ ಅದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ನಿಮ್ಮಿಬ್ಬರಿಗೂ ಸಹ ಧನ್ಯವಾದಗಳು ಸರ್. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.